ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಲವ್ ಯೂಟ್ಯೂಬ್ ಚಾನಲ್. ಸೊ ಅಕ್ಕಿಗಳೆಲ್ಲ ಆಚೆ ಬಿಟ್ಟಿದ್ದೆ, ಹಾಗೆ ಅಕ್ಕಿನ ಕಳ್ಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಐಟಿಲ್ಲಿ ಅಂದ್ಬಿಟ್ಟು ಕಳ್ಳ ಮಾಡೋಕ್ಕೆ ಒಂದು ಕ್ರಿಯೇಟ್ ಇಟ್ಬಿಟ್ಟು ಕಳ್ಳ ಮಾಡ್ತಾಯಿದ್ದೀನಿ. ನೋಡೋಣ ಅಕ್ಕಿ ಹೆಂಗೆ ಕಳ್ಳ ಆಗುತ್ತೆ, ಎಷ್ಟು ಪಳಗುತ್ತೆ ನೋಡೋಣ. ಸೊ ಮತ್ತು ಇನ್ನೊಂದು ಅಕ್ಕಿಗೆ ಛತ್ರಿ ಬೇಕಲ್ವಾ, ಛತ್ರಿದು ಸಿಂಪಲಾಗಿ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೇಮು. ಸೊ ಅದನ್ನೂ ತೋರಿಸ್ತೀನಿ ನೋಡಿರಿ. ಈ ಥರ ಚಿಕ್ಕದಾಗಿ ಮಾಡಿದ್ರೆ ಸಾಕು, ಯಾಕಂದರೆ ಇರೋದೇ ಒಂದೇ ಒಂದು ಗುಡಲ್ವಾ. ಸೊ ಎಷ್ಟು ಸೈಜ್ ಸಾಕು ನನಗನ್ಸಂಗೆ. ಇದಕ್ಕೆ ಕ್ಲೀನಾಗಿ ಇದನ್ನ ರೆಡಿ ಮಾಡ್ಕೊತೀನಿ. ಛತ್ರಿ ಕರೆಕ್ಟಾಗಿ ಐತೆ, ಆರಾಮಾಗಿ ಹಾಕ್ಕೊಬೋದು ಅದನ್ನ ಛತ್ರಿ ಮಾಡೋಕ್ಕೆ. ಹಾಗೆ ಇವತ್ತಿನ ಟಾಪಿಕ್ ಏನಂತ ನಿಮಗೆ ಟೈಟಲ್ ತಮ್ಮನೆ ನೋಡಿ ಗೊತ್ತಾಗಿರುತ್ತೆ. ತುಂಬ ಜನಕ್ಕೆ ಇನ್ನೂ ಕೂಡ ಡೌಟ್ಸ್ ಇದೆ, ಡೌಟ್ಸ್ ಕೇಳ್ತಾನೆ ಇರ್ತಾರೆ, ಫೋಟೋಗಳು ಕಳಿಸ್ತಾನೆ ಇರ್ತಾರೆ. ಒಂದೊಂದ್ಸಲಿ ಏನಾಗುತ್ತೆ ಅಂತಂದರೆ ಅದನ್ನ ಕಂಡುಹಿಡಿಯೋಕ್ಕೆ ಫೋಟೋದಲ್ಲಿ ಮಾತ್ರ ಆಗೋಲ್ಲ, ಕೈಯಲ್ಲಿ ಹಿಡ್ಕೊಂಡು ನೋಡಬೇಕಾಗುತ್ತೆ ಅಕ್ಕಿಗಳನ್ನ. ಸೊ ಅದರಿಂದ ಕನ್ಫ್ಯೂಷನ್ ತುಂಬ ಐತೆ. ಎಷ್ಟೊಂದು ಜನಕ್ಕೈತೆ, ಬೆಜ್ಜಾನ್ ಜನಕ್ಕೆ ಪಾರಿವಾಳದಲ್ಲಿ ಮೇಲು ಫೀಮೇಲ್ ಕಂಡುಹಿಡಿಯೋಕ್ಕೆ ಗೊತ್ತಾಗ್ತಾಯಿಲ್ಲ. ಎಷ್ಟು ಜನ ನನಗೆ ಬೆಜ್ಜಾನ್ ಜನ ಬರೀ ಇದೆ ಡೌಟ್ಸು. ಒಬ್ಬರು ನಮ್ದು ಯಾವ್ದು ಇದರಲ್ಲಿ ಫೀಮೇಲ್ ಯಾವುದು ಮೇಲ್ ಯಾವುದು ಗೊತ್ತೇ ಆಗ್ತಾಯಿಲ್ಲ, ಅದು ಗುಟ್ರಕ್ಕೆ ಹೊಡಿತೈತೆ, ಇದು ಗುಟ್ರಕ್ಕೆ ಹೊಡಿತೈತೆ, ಬರೀ ಇದೇ ಕ್ವಶನ್ಗಳು ನನಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಐತೆ ಅಂದ್ಕೊಳ್ಳಿ. ಇತ್ತೀಚೆಗಂತೂ ಸ್ವಲ್ಪ ಜಾಸ್ತಿ ಆಗಿಬಿಡೈತೆ. ಅದು ಹೊಸ ಶೋಕ್ದಾರ್ಗಳು ಸೇರ್ಕೊಂಡಿದ್ದೀರ ಅಂತ ಅಂದ್ಬಿಟ್ಟ, ಇಲ್ಲ ಅಂತಂದರೆ ಗೊತ್ತೇ ಆಗ್ತಿಲ್ಲ, ಅಕ್ಕಿನ ಫೈಂಡ್ ಔಟ್ ಮಾಡೋಕ್ಕೆ ಗೆಸ್ಸಿಂಗ್ಸ್ ಸಿಗ್ತಾಯಿಲ್ಲ, ಗೊತ್ತಾಗ್ತಾಯಿಲ್ಲ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ. ಬಟ್ ಇದ್ರ ಬಗ್ಗೆ ಡೀಟೇಲಾಗಿ ಕೂಡ ವೀಡಿಯೋಸ್ ಮಾಡಿದ್ದೀನಿ ನಾನು. ಹಾಗೆ ಇನ್ನೊಂದು ವೀಡಿಯೋ ಮಾಡಿಬಿಡೋಣ ಏನಾದರೂ ಹೋಗಲಿ, ಅಂದರೆ ತುಂಬ ಹಿಂದೆ ಮಾಡಿದ್ದು ವೀಡಿಯೋ ಅದನ್ನ. ಸೊ ಅದಕ್ಕೆ ಇನ್ನೊಂದು ವೀಡಿಯೋ ಮಾಡಿಬಿಡೋಣ, ಏನೂ ಆಗೋಲ್ಲ ಅಂದ್ಬಿಟ್ಟು ಇನ್ನೊಂದು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇದರಲ್ಲಿ ಪರ್ಟಿಕ್ಯುಲರಾಗಿ ವೀಡಿಯೋ ಬಂದುಬಿಟ್ಟಿದ್ದು ಮೇಲು ಫೀಮೇಲ ಹೆಂಗೆ ಕಂಡುಹಿಡಿಯೋದು, ನಾವು ಪಾರಿವಾಳದಲ್ಲಿ ಮೇಲ್ ಫೀಮೇಲ್ ಹೆಂಗೆ ಕಂಡುಹಿಡಿಬೋದು ಅದೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ವೀಡಿಯೋ ನೆನ್ಗಂಟ ನೋಡಿ, ನಿಮ್ಮದೇ ಈ ಥರ ಪ್ರಾಬ್ಲಮ್ ಇದೆ ನಿಮ್ಗೆ ಸಾರ್ಟ್ ಔಟ್ ಆಗುತ್ತೆ. ತುಂಬ ಟೈಮ್ ಏನಾಗುತ್ತೆ ಅಂತಂದರೆ ಗಂಡು ಹೆಣ್ಣು ಪೇರಾಗಿ ಜೊತೆ ಆದಮೇಲೆ ಒಂದೊಂದ್ಸರಿ ನಿಮ್ಗೆ ಏನಾಗುತ್ತೆ 4 ಮೊಟ್ಟೆ ಬರುತ್ತೆ. ಸೊ ಅದು ಏನು ಗೊತ್ತಾ, ಅದು ಬಂದ್ಬಿಟ್ಟು 2 ಹೆಣ್ಣು ಪಾರಿವಾಳಗಳಾಗಿರುತ್ತೆ, 2 ಮಸ್ತಿ ಮೊಟ್ಟೆಗಳಿಕ್ಕದು ಅದು. ಸೊ ನಿಮಗೆ ಅನಿಸ್ಬೋದು, ಹೆಣ್ಣು ಪಾರಿವಾಳನೂ ಅಷ್ಟೇ ತುಂಬ ಮಸ್ತಿಯಲ್ಲಿದ್ದಾಗ ಅದು ಕೂಡ ಗುಟ್ರಿಸುತ್ತೆ, ಅದು ಕೂಡ ಕ್ರಾಸಿಂಗ್ ಎಲ್ಲ ಮಾಡುತ್ತೆ. ಬಟ್ ಅದು ಮಸ್ತಿಯಲ್ಲಿದ್ದಾಗ ಆ ಥರ ಆಗುತ್ತೆ. ಸೊ ಇವಾಗ ನಾನು ನಿಮಗೆ ಕಂಪ್ಲೀಟಾಗಿ ಯಾವ ಥರ ಇರುತ್ತೆ, ನಿಮಗೆ ಗಂಡು ಪಾರಿವಾಳ ಫೀಲ್ ಯಾವ ಥರ ಇರುತ್ತೆ, ಹೆಣ್ಣು ಪಾರಿವಾಳ ಹೆಂಗಿರುತ್ತೆ ನೋಡೋಕ್ಕೆ ಎಲ್ಲದನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಸೊ ನನ್ನ ಕೈಯಲ್ಲಿರೋದು ಪಾರಿವಾಳ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಒಂದು ಫೀಮೇಲ್ ಥರ, ಓಕೆನಾ. ಸೊ ಇದು ಸ್ವಲ್ಪ ಜನ ಚೀನಿ ಅಂತ ಹೇಳ್ತಾಯಿದ್ರು. ಏನಕ್ಕಂತ ಹೇಳ್ತಾಯಿದ್ರೆ ನನಗಂತೂ ಗೊತ್ತಿಲ್ಲ. ಇದು ಎಲ್ಲಿ ಚೀನಿ ಬಣ್ಣ ಎಲ್ಲೈತೆ, ಚೀನಿ ಬಣ್ಣ ಎಲ್ಲೂ ಇಲ್ಲ ಗೈಸ್. ಮೇ ಬಿ ಅವನು ನೋಸ್ ಕಲರ್ ಅಂದ್ಬಿಟ್ಟು ಚೀನಿ ಅಂತ ಅಂದರು. ಇದು ನೋಸ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಐತೆ ನೋಸು. ಮತ್ತು ಇಲ್ಲೇ ನಾನು ಮಾರ್ಕ್ ಅಂದ್ಕೊಂಡ್ರೆ ಇದು ಮಾರ್ಕ್ ಏನಲ್ಲ, ಇದು ಸ್ಟಿಕ್ಕರ್ ಏನೋ ಅಂಟಿಸಿರೋದು, ಸ್ಟಿಕ್ಕರೋ ಕುಂಕುಮನೇನೋ ಅಂಟಿಸಿರೋದು. ಮತ್ತು ಇದು ನೋಸ್ ನೋಡ್ಬಿಟ್ಟು ಚೀನಿ ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ. ಲೈಕ್ ನನಗಂತೂ ಗೊತ್ತಿಲ್ಲ, ನೋಸಿಂದನೂ ಚೀನಿಗೂ ಮತ್ತು ತಾರಾಗೂ ಡಿಫ್ರೆನ್ಸ್ ಐತೆ ಅಂದ್ಬಿಟ್ಟು ನನಗಂತೂ ನಿಜ ಗೊತ್ತಿಲ್ಲ. ಸೊ ನೀವೇ ಕಮೆಂಟ್ ಹಾಕಿ ನೋಡೋಣ. ನನಗೆ ಸೀರಿಯಸ್ ಆಗಿ ಕನ್ಫ್ಯೂಸ್ ಆಯಿತು, ಬ್ರೋ ನೋಸ್ ಬ್ಲ್ಯಾಕ್ ಐತೆ ಅದು ಚೀನಿಗೆ ಸೇರುತ್ತೆ ಹಂಗೆ ಅಂದ್ಬಿಟ್ಟು ಒಬ್ರು ಮೆಸೇಜ್ ಮಾಡಿದರು ನನಗೆ. ಬಟ್ ನನಗಂತೂ ಕನ್ಫರ್ಮ್ ಇಲ್ಲ ಇದು ಚೀನಿನ ತಾರಾನ, ನನಗನ್ಸಂಗೆ ಇದು ತಾರಾನೇ. ಬಟ್ ನೋಸ್ ಕಲರು ಅದು ಇದೇನೋ ಗೊತ್ತಿಲ್ಲ. ಸೊ ನಿಮಗೆ ನಾನು ಅಷ್ಟೊಂದು ನಾಲೆಡ್ಜ್ ಇದೆ, ಜಾಸ್ತಿ ನಾಲೆಡ್ಜ್ ಇರೋರು ನನಗೊಂದು ಕಮೆಂಟ್ ಹಾಕಿ. ನೋಸ್ ಬ್ಲ್ಯಾಕ್ ಇದೆ ಅದ್ರದ್ದು, ಅದರಿಂದ ಇದು ತಾರಾನ ಚೀನಿನ ಒಂದು ಕಮೆಂಟ್ ಹಾಕಿ. ಸೊ ಇದು ಬಂದ್ಬಿಟ್ಟು ಇವಾಗ ಒಂದು ಫೀಮೇಲು. ಸೊ ಫೀಮೇಲ್ ನಾವು ಹೆಂಗೆ ಕಂಡು ಹಿಡಿತೀವಿ, ಸೊ ಫಸ್ಟು ನಿಮಗೆ ನಾವು ಬಂದರೆ ಗೂಡಲ್ಲಿ ಎತ್ಕೊಂಡು ಹೋಗಿ ಬಿಟ್ಟಾಗ ಪಾರಿವಾಳಗಳನ್ನ, ಯಾವುದೇ ಪಾರಿವಾಳ ಆಗಿರ್ಬೋದು, ಸೌಂಡ್ ಮಾಡುತ್ತೆ, ಗುಟ್ರಿಸುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ನಿಮಗೆ ಮೇಲ್ ಪಿಜನ್ಸು, ಗಂಡು ಪಾರಿವಾಳಗಳು ಗುಟ್ರಿಸ್ತವೆ ಆಲ್ಮೋಸ್ಟು. ಸ್ವಲ್ಪ ಅಕ್ಕಿಗಳು ಸ್ವಲ್ಪ ಗಾಬರಿ ಇರೋದು, ಸ್ವಲ್ಪ ಭಯ ಪಡ್ಕೊಳ್ಳೋದು ಅಂಥದ್ದು ಬೇಕಾದರೆ ನಿಮ್ಗೆ ಗುಟ್ರಿಸಲ್ಲ. ಇಲ್ಲ ಅಂತಂದರೆ ನಾರ್ಮಲ್ ಅಕ್ಕಿಗಳೆಲ್ಲ ನಿಮಗೆ ಗುಟ್ರಿಸುತ್ತೆ. ಸೊ ಇದು ಫೀಮೇಲು ನೋಡಿ, ಬಿಟ್ಟರೆ ಇದಕ್ಕೂ ಕೂಡ ಕೇಳಿಸ್ಕೊಳ್ಳಿ ಸೌಂಡು. ಸೊ ಓಕೆ, ಮೇ ಬಿ ನೀವು ಕೇಳಿಸ್ಕೊಂಡಿರ್ತೀರ ಸೌಂಡು ಯಾವ ಥರ ಇತ್ತು. ಸೌಂಡು ಸ್ವಲ್ಪ ಲೈಟಾಗಿ ಬರುತ್ತೆ ನಿಮಗೆ, ಮೇಲ್ ಪಿಜನ್ಗಿಂತ ಸ್ವಲ್ಪ ಲೈಟಾಗಿ ಬರುತ್ತೆ. ನಾವು ಎಕ್ಸಾಂಪಲ್ ಹಿಂಗೆ ತೋರಿಸ್ತೀನಿ ನಿಮಗೆ, ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗಬೇಕು ನಿಮಗೆ. ಸೊ ಇವಾಗ ಇದು ಮೇಲ್ ಪಿಜನ್, ಓಕೆನಾ. ಸೊ ಇದ್ರದ್ದು ನಾನು ಸೌಂಡ್ ತೋರಿಸ್ತೀನಿ ಬನ್ನಿ. ಸೊ ಇದು ಗುಟ್ರಿಸೋ ಸ್ಟೈಲ್ ನೋಡಿದ್ರಿ ನೀವು, ಮತ್ತು ಫೀಮೇಲ್ ಗುಟ್ರಿಸೋ ಸ್ಟೈಲು ಕೂಡ ನೋಡಿದ್ರಿ, ಓಕೆನಾ. ಸೊ ಇವಾಗ ನಿಮಗೆ ಗುಟ್ರಿಸೋದು ಸ್ಟೈಲು ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಅಲ್ಲ. ಇದು ಮೇಲು ಫೀಮೇಲ್ದು ನಾನು ಸಪ್ರೇಟ್ ಮಾಡಿ ತೋರಿಸಿದ್ದೀನಿ. ಈ ಫೀಮೇಲು ನಿಮ್ಗೆ ಏನಕ್ಕೆ ಆ ಥರ ಗುಟ್ರಿಸ್ತಾ ಐತೆ ಅಂದ್ಬಿಟ್ಟು ನಾವು ಒಂದು ಚಿಕ್ಕದಾಗಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದು ಬಂದ್ಬಿಟ್ಟು ಫುಲ್ಲು ಮಸ್ತಿಯಲ್ಲೈತೆ, ಓಕೆನಾ. ಮಸ್ತಿಯಲ್ಲಿದ್ದಾಗ ನಿಮಗೆ ಆ ಥರ ಸೌಂಡೇ ಬರುತ್ತೆ. ಸೇಮ್ ಮೇಲ್ ಯಾವ ಥರ ಮಸ್ತಿ ಮಾಡುತ್ತೆ ನಿಮಗೆ, ಅದೇ ಥರ ಫೀಮೇಲು ಕೂಡ ಮಾಡುತ್ತೆ. ಸೊ ಇವಾಗ ಫೀಮೇಲ್ನ ಬಿಡೋಣ ನಾನಿಲ್ಲಿ. ಫೀಮೇಲ್ನ ಬಿಟ್ಟರೆ ನೋಡಿ ಮಸ್ತಿ ಹೆಂಗೆ ಮಾಡ್ತೈತೆ ನೋಡಿ. ಆದರೆ ನಮಗೆ ಮೇಲ್ ಈ ಥರ ಮಸ್ತಿ ಮಾಡಲ್ಲ. ಮೇಲು ಮಸ್ತಿ ಮಾಡೋಕ್ಕಿಂತ ಇನ್ನೇನು ಮಾಡುತ್ತೆ ಅಂತಂದರೆ ನಮಗೆ ಒಂದು ಕೈ ಕಚ್ಚುತ್ತೆ, ಓಕೆನಾ. ಫೀಮೇಲ್ ಆದರೆ ಈ ಥರ ಮಸ್ತಿ ಮಾಡುತ್ತೆ, ಓಕೆನಾ. ಇದು ಒಂದು. ಮತ್ತು ಇನ್ನೊಂದು ಏನಂತಂದರೆ ಇವಾಗ ಇದು ಫೀಮೇಲ್ ಆಗಿರೋದ್ರಿಂದ ಇದ್ರ ಜೊತೆಗೆ ಒಂದು ಮೇಲ್ ಬಿಟ್ಟರೆ ಅವಾಗ ಹೆಂಗೆ
ಫೀಮೇಲ್ದು ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ, ತೋರಿಸ್ತೀನಿ ಬನ್ನಿ. ಸೊ ಇದು ಮೇಲು, ಇದು ಫೀಮೇಲು. ನಾನಿವಾಗ ನೋಡಿ ಇದು ಮೇಲ್, ಓಕೆನಾ. ಸೊ ಇದ್ರ ಜೊತೆಗೆ ಫೀಮೇಲ್ ಬಿಡ್ತೀನಿ. ಗಾಬರಿ ಇಲ್ಲ ಐತಪ್ಪ ನಮ್ಮ ಗಂಡು. ಅದು ನೋಡಿ ಫೀಮೇಲೇ ಮಸ್ತಿ ಮಾಡ್ತೈತೆ, ಬಟ್ ಮೇಲ್ಗೆ ಅಷ್ಟೊಂದು ಇಂಟ್ರೆಸ್ಟೇ ಇಲ್ಲ ಅಂದ್ಕೊಳ್ಳಿ. ಫೀಮೇಲು ಹೆವಿ ಮಸ್ತಿಯಲ್ಲೈತೆ. ಇವಾಗ ನೋಡ್ರಿ ಮಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೇಲು. ಅದಾದ್ರೆ ಇನ್ನೊಂದು ಹೆಣ್ಣು ಹುಡುಕ್ತೈತೆ. ಅದು ಆಲ್ರೆಡಿ ಜೊತೆ ಮೇಲೆ ಇರೋದ್ರಿಂದ ಮಸ್ತಿ ಮಾಡ್ತಾಯಿಲ್ಲ. ಮಸ್ತಿಯಲ್ಲಿದ್ದರೆ ಮಸ್ತಾಗಿ ಮಸ್ತಿ ಮಾಡ್ತಾಯಿತ್ತು. ಸೊ ನಾನು ನಿಮಗೆ ಇವಾಗ ಗೂಡಲ್ಲೇ ಬಿಟ್ಟು ತೋರಿಸ್ತೀನಿ. ಗೂಡಲ್ಲಿ ಬಿಟ್ಟರೆ ಕರೆಕ್ಟಾಗಿ ಮಸ್ತಿ ಮಾಡುತ್ತೆ ಬನ್ನಿ. ಯಾಕಂತಂದರೆ ಅದು ಜೊತೆಲಿ ಆಯ್ತಾ, ಜೊತೆಲಿ ಇರಬೇಕಾದ್ರೆ ಇನ್ನೊಂದು ಅಕ್ಕಿ ಮೇಲೆ ಮಸ್ತಿ ಮಾಡಲ್ಲ ಕರೆಕ್ಟಾಗಿ. ಗೂಡಲ್ಲಿ ಬಿಟ್ಟಾಗ ಓಕೆನಾ. ನೋಡಿ ಅದು ಮಸ್ತಿ ಮಾಡ್ತೈತೆ, ಇದು ಮಸ್ತಿ ಮಾಡ್ತೈತೆ, ಓಕೆನಾ. ಇವಾಗ ನೋಡಿ ಗಂಡು ಮಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದ್ರದ್ದು ವಾಯ್ಸೇ ನಿಂತೋಯ್ತು, ಅದ್ರ ವಾಯ್ಸೇ ಬರಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಗಂಡು ಮಸ್ತಿ ಮಾಡಬೇಕಾದ್ರೆ ಹೆಣ್ಣು ಪಾರಿವಾಳ ಏನು ಮಾಡುತ್ತೆ ಅಂತಂದರೆ ಕತ್ತನ್ನ ಕೆಳಗಡೆ ಬಗ್ಸುತ್ತೆ, ಓಕೆನಾ. ಕತ್ತನ್ನ ಲೈ ಡೌನ್ ಮಾಡುತ್ತೆ. ಯಾಕಂತಂದರೆ ಅದು ಮಾಡಲೇಬೇಕು. ಇನ್ ಕೇಸ್ ಅದು ಮಾಡಿಲ್ಲ ಅಂತಂದರೆ ನೋಡಿದ್ರಲ್ಲ ಇವಾಗ ಕಚ್ಚಿತು ಗೊತ್ತಾ, ಅದೇ ರೀತಿ ಕಚ್ಚೋಕ್ಕೆ ಸ್ಟಾರ್ಟ್ ಮಾಡ್ಕೊಳುತ್ತೆ, ಓಕೆನಾ. ನೋಡಿ ಅದು ಕಚ್ಚಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ಕ್ಲೀನಾಗಿ ಅದಕ್ಕೆ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತೈತೆ. ಫೀಮೇಲ್ ಪಿಜನ್ ಬಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಕನ್ವಿನ್ಸ್ ಮಾಡೋಕ್ಕೆ ನೋಡುತ್ತೆ. ಇನ್ನು ನಮಗೆ ರ್ಯಾಶ್ ಇದ್ದಿದ್ದ ಮೇಲ್ಗಳೆಲ್ಲ ಏನಾಗುತ್ತೆ ನೋಡಿ ಈ ಥರ ಆಡುತ್ತೆ. ಮತ್ತು ಇನ್ನೊಂದು ಏನೋ ಅಕ್ಸೆಪ್ಟ್ ಮಾಡ್ಕೊತಿಲ್ಲ, ಓಕೆನಾ. ಇದು ಅಕ್ಸೆಪ್ಟ್ ಮಾಡ್ಕೊತಿಲ್ಲ. ಅದೇ ನಾವು ಅದ್ರ ಫೀಮೇಲ್ ಬಿಟ್ಟರೆ ನೋಡೋಣ ಯಾವ ಥರ ಆಡುತ್ತೆ. ನೋಡಿ ಇದು ಬಂದ್ಬಿಟ್ಟು ಅದ್ರ ಫೀಮೇಲು, ಅದಕ್ಕೆ ಕಚ್ಚಕ್ಕೆ ಹೋಗ್ತಿಲ್ಲ, ಏನೂ ಇಲ್ಲ, ಏನೂ ಮಾಡ್ತಾಯಿಲ್ಲ, ಓಕೆನಾ. ಲೈಕ್ ಅದು ಗೊತ್ತು ನನ್ನ ಫೀಮೇಲ್ ಅಂದ್ಬಿಟ್ಟು. ಸೊ ಈ ಥರ ನೀವು ಮೇಲ್ ಫೀಮೇಲ್ ಕಂಡಿಡ್ಬೋದು, ಓಕೆನಾ ಗೈಸ್. ನೋಡಿ ಅದೊಂದು ಚೂರು ಮಸ್ತಿ ಮಾಡ್ತಾಯಿಲ್ಲ, ಪೀಸಾಗಿ ಆರಾಮಾಗೈತೆ ಇದು. ನೋಡಿ ಇದು ಫೀಮೇಲು, ಓಕೆನಾ. ಮೊಟ್ಟೆ ಮೇಲೆ ಐತೆ ಫೀಮೇಲು, ಆರಾಮಾಗೈತೆ. ಇದೊಂದೇ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಮೇಲಿರೋದು. ಸೊ ಅದಕ್ಕೂ ಫೀಮೇಲ್ ತರ್ತೀನಿ, ನಿಮ್ಗಿಲ್ಲೂ ಗೊತ್ತಾಗುತ್ತೆ ನೋಡಿ. ಇದಿಷ್ಟೇ ಡಿಫ್ರೆನ್ಸ್ ಗೈಸ್, ಇದರಲ್ಲಿ ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ. ಗಂಡು ಮಸ್ತಿ ಮಾಡೋದು, ಹೆಣ್ಣು ಮಸ್ತಿ ಮಾಡೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಗಂಡುಗಳು ಸ್ವಲ್ಪ ಗತ್ತಲ್ಲಿ ನಡೆಯುತ್ತೆ, ಒಂದು ಸ್ವಲ್ಪ ಗತ್ತಲ್ಲಿ ಗುಟ್ರಿಸುತ್ತೆ, ಒಂದು ಸ್ವಲ್ಪ ಗತ್ತಲ್ಲಿ ಮಸ್ತಿ ಮಾಡುತ್ತೆ. ಸೊ ಫೀಮೇಲ್ಗಳು ಏನು ಮಾಡುತ್ತೆ, ಸ್ವಲ್ಪ ನಮಗೆ ಹುಡುಗಿರ್ ಬುದ್ಧಿ ಗೊತ್ತಲ್ವಾ. ಸೊ ಅಂದರೆ ಹುಡುಗಿರು ಯಾವ ಥರ ಶೈ ಆಗ್ತಾರೆ, ಯಾವ ಥರ ಇದಾಗ್ತಾರೆ, ಸೇಮ್ ಅದೇ ರೀತಿಯೇ ಫೀಮೇಲಲ್ಲೂ ಕೂಡ ನಿಮಗೆ ಈ ಥರ ಪ್ರೋಸೆಸ್ಸು ಬರ್ಡ್ಸಲ್ಲೂ ಕೂಡ ನಡೆಯುತ್ತೆ, ಓಕೆನಾ. ನೋಡಿ ಇದೆಷ್ಟು ಶೈ ಆಗಿ ನೋಡಿ ಈ ಥರ ಲೇ ಡೌನ್ ಮಾಡ್ತಾ ಇರುತ್ತೆ. ನೋಡಿ ಈ ಥರ ಲೇ ಡೌನ್ ಮಾಡ್ತಾ ಇರುತ್ತೆ ನೋಡಿ ಈ ಥರ. ಅದು ಜೊತೆ ಆಗೋಕ್ಕೆ ಇದಾಗೈತೆ, ರೆಡಿ ಆಗೈತೆ. ಬಟ್ ಆ ಮೇಲ್ಗೆ ರೆಡಿ ಇಲ್ಲ, ಮೇಲು ಜೊತೆ ಆಗೋಕ್ಕೆ ರೆಡಿ ಇಲ್ಲ. ಬಟ್ ಕ್ರಾಸಿಂಗ್ ಮಾಡ್ಕೊಳ್ಳೋದು, ಆರಾಮಾಗಿ ಕ್ರಾಸಿಂಗ್ ಮಾಡಿ ಬಿಟ್ಬಿಡೋದು ಅಕ್ಕಿನ. ಯಾಕಂದರೆ ಅದಕ್ಕೆ ಆಲ್ರೆಡಿ ಒಂದು ಪೇರ್ ಇರೋದ್ರಿಂದ ಅದು ಆ ಪೇರ್ನ ನಾವು ಕಿತ್ತಾಕಿ ಕಂಪ್ಲೀಟಾಗಿ ಮರೆಸೋವರೆಗೂ ಇನ್ನೊಂದು ಪೇರ್ನ ಅದು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಓಕೆನಾ. ನೋಡಿ ಕೆಲವೊಂದು ಚಾನ್ಸಸಲ್ಲಿ ನಿಮ್ಗೆ ಆಗ್ಬೋದು, ಬೇಕಂದರೆ ಎರಡು ಅಕ್ಕಿಗೂ ಒಂದೇ ಮೇಲಿದ್ದು ಮೊಟ್ಟೆಗೆ ಈ ಥರ ಆಗ್ಬೋದು. ಮೋಸ್ಟ್ ಆಫ್ ಆಗಲ್ಲ, ಯಾಕಂತಂದರೆ ಅಕ್ಕಿಗಳಿಗದು ಸಪ್ರೇಟ್ ಫೀಲಿಂಗ್ಸ್ ಇರೋದು ಗೈಸ್, ಓಕೆನಾ. ಅದ್ರ ಫೀಮೇಲ್ನ ನೋಡಿ ಇವಾಗ ಅದಕ್ಕೆ ಇದ್ರ ಜೊತೆ ಆಗೋ ಚಾನ್ಸಸ್ ಇದೆ. ಬಟ್ ಅದ್ರ ಫೀಮೇಲ್ನ ಅದು ಬಿಟ್ಕೊಡಲ್ಲ, ಯಾಕಂತಂದರೆ ಅದು ಆಲ್ರೆಡಿ ಫೀಮೇಲ್ ಜೊತೆಗೆ ಮೊಟ್ಟೆ ಇಟ್ಟಿದೆ. ಸೊ ಅದಕ್ಕಿಂತ ಮರಿ ಮಾಡೋದು ಅದೆಲ್ಲ ಇರುತ್ತೆ ಪ್ರೋಸೆಸ್, ಅದಕ್ಕೆ ಅದ್ರ ಪ್ರೋಸೆಸ್ ಅದು ಗೊತ್ತಿರುತ್ತೆ. ಸೊ ಅದರಿಂದ ಅದು ಅಕ್ಸೆಪ್ಟ್ ಕೂಡ ಮಾಡ್ತಾಯಿಲ್ಲ. ಜಸ್ಟ್ ಕ್ರಾಸಿಂಗ್ ಮಾಡೋದಾದರೆ ಮಾಡ್ಕೊಬೋದು, ಓಕೆನಾ, ಅಷ್ಟೇ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ ಇವಾಗ ಮೇಲ್ ಫೀಮೇಲ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದ್ಬಿಟ್ಟು. ಸೊ ಇಷ್ಟೇ ಸಿಂಪಲಾಗಿ ಗೊತ್ತಾಗುತ್ತೆ ನಿಮಗೇನೆ. ಮತ್ತು 4 ಮೊಟ್ಟೆ ಎಲ್ಲ ಇಟ್ಟರೆ ಅದು ಎರಡು ಕೂಡ ಫೀಮೇಲ್ ಆಗಿರುತ್ತೆ, ಎರಡನ್ನ ಜೊತೆ ಚೇಂಜ್ ಮಾಡಿಬಿಡ್ರಿ. ಹಾಗೆ ಇನ್ನು ಬೇರೆ ಏನು ಇಷ್ಟು ನೀವು ಡಿಫ್ರೆನ್ಸ್ನ ನೋಡ್ಕೊಂಬಿಟ್ರೆ ಮೇಲ್ ಆ್ಯಂಡ್ ಫೀಮೇಲ್ ಕಂಡುಹಿಡಿಯೋದ್ರಲ್ಲಿ ಯಾವುದೇ ರೀತಿ ನಿಮಗೆ ಡಿಫಿಕಲ್ಟೀಸ್ ಫೇಸ್ ಮಾಡೋಕ್ಕಾಗಲ್ಲ, ಓಕೆನಾ. ಫೇಸ್ ಮಾಡೋಕ್ಕೆ ಬರಲ್ಲ, ಓಕೆನಾ. ಇದು ಜಸ್ಟ್ ಸಿಂಪಲ್ಲು. ಇನ್ನೊಂದು ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನೀವು ಜಸ್ಟ್ ಅಕ್ಕಿ ಸಾಕ್ಕೊಂಡು ಹೋಗ್ತಾಯಿರಿ. ನಿಮ್ಗೇನೇನು ಚಿಕ್ಕ ಡೌಟ್ಸ್ ಇರ್ಬೋದು, ಯಾವುದೇ ಇವಾಗ ಮೇಲ್ ಫೀಮೇಲ್ ಕಂಡುಹಿಡಿಯೋದು, ಅಕ್ಕಿ ಏಜ್ ಕಂಡುಹಿಡಿಯೋದು, ಅದು ಇದು ಆಳು ಮುಳು ಎಲ್ಲ ಆಯ್ತಲ್ವಾ. ನೀವು ಅಕ್ಕಿ ಸಾಕ್ತಾ ಹೋದಂಗೆ ಅಕ್ಕಿಗಳೆಲ್ಲ ನಿಮ್ಗೆ ಕಳಿಸ್ಕೊಡುತ್ತೆ, ಓಕೆನಾ. ನೀವೇ ಕಲಿತೀರ. ಯಾರು ಯಾವುದ್ರಲ್ಲೂ ಕೂಡ ಪರ್ಫೆಕ್ಟ್ ಇರಲ್ಲ. ಪರ್ಫೆಕ್ಟ್ ನಾವು ಆಗಬೇಕು, ಓಕೆನಾ. ಒಂದು ನಾವೇ ಕಲ್ತಾಗಬೇಕು, ಇಲ್ಲಾಂತಂದರೆ ಆ ಕೆಲಸನ ನಮ್ಮನ್ನ ಪರ್ಫೆಕ್ಟ್ ಮಾಡಿಸುತ್ತೆ. ಸೊ ಶೋಕು ಅಷ್ಟೇ, ನೀವು ಅಕ್ಕಿ ಇಟ್ಟಾಗಿ ಸ್ಟಾರ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಅದಾಗದೇ ತಿಳಿಸುತ್ತೆ, ಓಕೆನಾ. ನಾನು ತಿಳ್ಕೊಂಡಿರೋ ಪ್ರಕಾರ ನಾವು ಅಕ್ಕಿ ಇಟ್ಟರೆ ಅದಾದಮೇಲೆ ಅದ್ರ ಪಾಡ್ಗೆ ಅದೇ ನಾವೇ ನೋಡಿ ತಿಳ್ಕೊತೀವಿ. ಯಾಕಂದರೆ ಒಂದು ತಪ್ಪಾಗಿರುತ್ತೆ ಅಂದ್ಕೊಳ್ಳಿ, ಆ ತಪ್ಪನ್ನ ಈ ತಪ್ಪು ಮಾಡಿದ್ದಕ್ಕೆ ನಂಗೆ ಗೊತ್ತಾಯಿತು ಈ ತಪ್ಪಾಗಿತ್ತು ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಸಲಿಗೆ ಅದನ್ನು ಮಾಡಲ್ಲ ನಾವು, ಅದು ಗೊತ್ತಾಗುತ್ತೆ, ಅವಾಗ ಸರಿ ಆಗುತ್ತಲ್ವಾ. ಸೊ ಇದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಸರಿ, ಈ ಥರ ಯೋಚನೆ ಮಾಡಿ ಚೇಂಜ್ ಮಾಡಿ ಆರಾಮಾಗಿ ನಿಮಗೆ ಎಲ್ಲ ಕಲ್ತ್ಕೊಂಡ್ಬಿಡ್ತೀರಾ. ಸೊ ಹಂಗೂ ಆಗಿಲ್ಲ ಅಂದರೆ ಯಾಕೆ ಟೆನ್ಷನ್ ತೊಗೊತೀರಾ, ನಾವಿಲ್ವಾ.
ಹೇಳ್ಕೊಡ್ತೀರಿ. ನಮ್ಗೆ ಗೊತ್ತಿರೋದೆಲ್ಲ ನಾವು ಶೇರ್ ಮಾಡೋಕ್ಕೆ ತಾನೇ ಇರೋದು. ಸೊ ಮೇ ಬಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿದೆ ಇರ್ತದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋ ಆಗಬೇಕಂತ ಕಮೆಂಟ್ ಹಾಕಿ. ರೆಕ್ಕೆ ಆದಷ್ಟು ಬೇಗ ಕಳ್ಳ ಆಗಿಬಿಡ್ಲಿ, ರೆಕ್ಕೆ ಬಂದುಬಿಡ್ಲಿ ಅಂತ ಕೇಳ್ಕೊಳ್ರಿ. ಆದಷ್ಟು ಬೇಗ ಕಳ್ಳ ಆದರೆ ಮಸ್ತಾಗಿ ಆರ್ಸೋಣ. ಆದಷ್ಟು ಬೇಗ ಪಟಾಗಳು ಕೂಡ ತೊಗೊಂಬರ್ತೀನಿ, ಅದು ಕೂಡ ಟೈಮ್ ಇದೆ. ಗೂಡುದು ಅಪ್ಡೇಟು ನಾಳೆ ವೀಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೀನಿ ಅಂತ ಕೇಳ್ಕೊತ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್.